ಒಂದು ಕೆಳಗಿನವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆ ಅಲ್ಲ? ಆಯ್ಕೆ 1 ಹಣಕಾಸು ಆಯೋಗ. ಆಯ್ಕೆ 2 ನೀತಿ ಆಯೋಗ್. ಆಯ್ಕೆ 3 ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ. ಆಯ್ಕೆ 4 ಚುನಾವಣಾ ಆಯೋಗ. ಸರಿಯಾದ ಉತ್ತರ ನೀತಿ ಆಯೋಗ್ 2. ಈ ಕೆಳಗಿನ ಯಾವ ವಿಶೇಷಣಗಳು ಪೀಠಿಕೆಯ ಭಾಗವಾಗಿಲ್ಲ? ಆಯ್ಕೆ 1 ಲಿಬರ್ಟಿ. ಆಯ್ಕೆ 2 ಸಹಿಷ್ಣು. ಆಯ್ಕೆ 3 ಸಾರ್ವಭೌಮ. ಆಯ್ಕೆ 4 ಜಾತ್ಯತೀತ. ಸರಿಯಾದ ಉತ್ತರ ಸಹಿಷ್ಣು. 3. ಭಾರತೀಯ ಸಂವಿಧಾನದ ಕರಡು ಸಮಿತಿಯಲ್ಲಿ ಎಷ್ಟು ಸದಸ್ಯರಿದ್ದರು? ಆಯ್ಕೆ 1 5. ಆಯ್ಕೆ 2 7. ಆಯ್ಕೆ 3 3. ಆಯ್ಕೆ 4 10. ಸರಿಯಾದ ಉತ್ತರ 7 4. ಈ ಕೆಳಗಿನವರಲ್ಲಿ ಯಾರು ಸಂವಿಧಾನವನ್ನು ರಚಿಸುವ ಜವಾಬ್ದಾರಿಯನ್ನು ಸಂವಿಧಾನ ಸಭೆಯ ಭಾಗವಾಗಿರಲಿಲ್ಲ? ಆಯ್ಕೆ 1 ಮಹಾತ್ಮ ಗಾಂಧಿ. ಆಯ್ಕೆ 2 ಸರ್ದಾರ್ ವಲ್ಲಭಭಾಯಿ ಪಟೇಲ್. ಆಯ್ಕೆ 3 ಜವಾಹರಲಾಲ್ ನೆಹರು. ಆಯ್ಕೆ 4 ಅಂಬೇಡ್ಕರ್. ಸರಿಯಾದ ಉತ್ತರ ಮಹಾತ್ಮ ಗಾಂಧಿ. 5. ಭಾರತದಲ್ಲಿ ಮೊದಲ ಸಂವಿಧಾನ ಸಭೆಯ ಚುನಾವಣೆ ಯಾವಾಗ ನಡೆಯಿತು? ಆಯ್ಕೆ 1 1947. ಆಯ್ಕೆ 2 1946. ಆಯ್ಕೆ 3 1949. ಆಯ್ಕೆ 4 1948. ಸರಿಯಾದ ಉತ್ತರ 1946. 6. 1946ರಲ್ಲಿ ಕೆಳಗಿನವರಲ್ಲಿ ಯಾರನ್ನು ಭಾರತೀಯ ಸಂವಿಧಾನ ಸಭೆಯ ಹಂಗಾಮಿ ಅಧ್ಯಕ್ಷರನ್ನಾಗಿ ಮಾಡಲಾಯಿತು? ಆಯ್ಕೆ 1 ಸರೋಜಿನಿ ನಾಯ್ಡು. ಆಯ್ಕೆ 2 ಸಚ್ಚಿದಾನಂದ ಸಿನ್ಹಾ. ಆಯ್ಕೆ 3 ಎಸ್ ಸುಬ್ರಹ್ಮಣ್ಯ ಅಯ್ಯರ್. ಆಯ್ಕೆ 4 ಸಚೀಂದ್ರನಾಥ್. ಸರಿಯಾದ ಉತ್ತರ ಸಚ್ಚಿದಾನಂದ ಸಿನ್ಹಾ. 7. ಭಾರತೀಯ ಸಂವಿಧಾನದ ಪೀಠಿಕೆಯನ್ನು ಭಾರತೀಯ ಸಂವಿಧಾನದ ರಾಜಕೀಯ ಜಾತಕ ಎಂದು ಯಾರು ವಿವರಿಸಿದರು? ಆಯ್ಕೆ 1 ನ್ಯಾಯಪಾಲ್ಕಿವಾಲಾ. ಆಯ್ಕೆ 2 ಕನ್ಹಯ್ಯಾಲಾಲ್ ಮಾಣಿಕ್ಲಾಲ್ ಮುನ್ಷಿ. ಆಯ್ಕೆ 3 ಠಾಕೂರ್ ದಾಸ್ ಭಾರ್ಗವ್. ಆಯ್ಕೆ 4 ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಸರಿಯಾದ ಉತ್ತರ ಕನ್ಹಯ್ಯಾಲಾಲ್ ಮಾಣಿಕ್ಲಾಲ್ ಮುನ್ಷಿ. 8. 1967ರಲ್ಲಿ ಈ ಕೆಳಗಿನ ಯಾವ ಭಾಷೆಗಳನ್ನು ಭಾರತೀಯ ಸಂವಿಧಾನದ ರಾಜ್ಯ ಭಾಷೆಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ? ಆಯ್ಕೆ 1 ಬೆಂಗಾಲಿ. ಆಯ್ಕೆ 2 ಸಿಂಧಿ. ಆಯ್ಕೆ 3 ತೆಲುಗು. ಆಯ್ಕೆ 4 ತಮಿಳು. ಸರಿಯಾದ ಉತ್ತರ ಸಿಂಧಿ. 9. ಭಾರತದ ಸಂವಿಧಾನದ ಪ್ರಕಾರ ಜನಸಂಖ್ಯೆಯನ್ನು ಮೀರದ ರಾಜ್ಯದಲ್ಲಿ ಮಧ್ಯಂತರ ಮಟ್ಟದಲ್ಲಿ ಪಂಚಾಯತ್ಗಳನ್ನು ರಚಿಸಲಾಗುವುದಿಲ್ಲವೇ? ಆಯ್ಕೆ 1 ಲಕ್ಷಗಳು. ಆಯ್ಕೆ 2 40 ಲಕ್ಷ. ಆಯ್ಕೆ 3 10 ಲಕ್ಷ. ಆಯ್ಕೆ 4 20 ಲಕ್ಷ. ಸರಿಯಾದ ಉತ್ತರ 20 ಲಕ್ಷ. 10. ಪ್ರಾಂತೀಯ ಸಂವಿಧಾನ ಸಮಿತಿಯ ಮುಖ್ಯಸ್ಥರು ಯಾರು? ಆಯ್ಕೆ 1 ಡಾ ರಾಜೇಂದ್ರ ಪ್ರಸಾದ್. ಆಯ್ಕೆ 2 ಸರ್ದಾರ್ ವಲ್ಲಭಭಾಯಿ ಪಟೇಲ್. ಆಯ್ಕೆ 3 ವಿ ಮೆನನ್. ಆಯ್ಕೆ 4 ಜವಾಹರಲಾಲ್ ನೆಹರು. ಸರಿಯಾದ ಉತ್ತರ ಸರ್ದಾರ್ ವಲ್ಲಭಭಾಯಿ ಪಟೇಲ್. 11. ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ? ಆಯ್ಕೆ 1 ರಾಜೇಂದ್ರ ಪ್ರಸಾದ್. ಆಯ್ಕೆ 2 ಬಾಲಗಂಗಾಧರ ತಿಲಕ್. ಆಯ್ಕೆ 3 ಜವಾಹರಲಾಲ್ ನೆಹರು. ಆಯ್ಕೆ 4 ಭೀಮ್ ರಾವ್ ಅಂಬೇಡ್ಕರ್. ಸರಿಯಾದ ಉತ್ತರ ಭೀಮ್ ರಾವ್ ಅಂಬೇಡ್ಕರ್. 12. ಭಾರತದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಆಯ್ಕೆ 1 ಮೊಹಮ್ಮದ್ ಸಾದುಲ್ಲಾ. ಆಯ್ಕೆ 2 ಬಿ. ಆರ್. ಅಂಬೇಡ್ಕರ್. ಆಯ್ಕೆ 3 ಸರ್ದಾರ್ ವಲ್ಲಭಭಾಯಿ ಪಟೇಲ್. ಆಯ್ಕೆ 4 ಕೆ. ಎಂ. ಮುನ್ಷಿ. ಸರಿಯಾದ ಉತ್ತರ ಬಿ. ಆರ್. ಅಂಬೇಡ್ಕರ್. 13. ಮೋತಿಲಾಲ್ ನೆಹರು ಅಧ್ಯಕ್ಷರು ಮತ್ತು ಇತರ 8 ಕಾಂಗ್ರೆಸ್ ನಾಯಕರು ಯಾವ ವರ್ಷದಲ್ಲಿ ಭಾರತಕ್ಕೆ ಸಂವಿಧಾನವನ್ನು ರಚಿಸಿದರು? ಆಯ್ಕೆ 1 1925. ಆಯ್ಕೆ 2 1950. ಆಯ್ಕೆ 3 1928. ಆಯ್ಕೆ 4 1930. ಸರಿಯಾದ ಉತ್ತರ 1928. 14. ಭಾರತದ ಸಂವಿಧಾನವು ಯಾವ ರೀತಿಯ ಪೌರತ್ವವನ್ನು ಒದಗಿಸುತ್ತದೆ? ಆಯ್ಕೆ 1 ಏಕ ಪೌರತ್ವ. ಆಯ್ಕೆ 2 ಪ್ರಾದೇಶಿಕ ಪೌರತ್ವ. ಆಯ್ಕೆ 3 ಉಭಯ ಪೌರತ್ವ. ಆಯ್ಕೆ 4 ತಾತ್ಕಾಲಿಕ ಪೌರತ್ವ. ಸರಿಯಾದ ಉತ್ತರ ಏಕ ಪೌರತ್ವ. 15. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ಆದರ್ಶಗಳು ಭಾರತದ ಸಂವಿಧಾನದ ಪೀಠಿಕೆಯಲ್ಲಿದೆ. ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಆಯ್ಕೆ 1
ಆಸ್ಟ್ರೇಲಿಯಾ ಆಯ್ಕೆ 2, ಕೆನಡಾ ಆಯ್ಕೆ 3, ಜರ್ಮನಿ ಆಯ್ಕೆ 4. ಫ್ರಾನ್ಸ್ ಸರಿಯಾದ ಉತ್ತರ ಫ್ರಾನ್ಸ್. 16 ಭಾರತದಲ್ಲಿ ಪ್ರತಿ ವರ್ಷ ಸಂವಿಧಾನ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಆಯ್ಕೆ 1, 30 ನವೆಂಬರ್ ಆಯ್ಕೆ 2, 15 ಅಕ್ಟೋಬರ್ ಆಯ್ಕೆ 3, 26 ನವೆಂಬರ್ ಆಯ್ಕೆ 4, 2 ಅಕ್ಟೋಬರ್ ಸರಿಯಾದ ಉತ್ತರ 26 ನವೆಂಬರ್ 17. ಭಾರತದ ಸಂವಿಧಾನ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಆಯ್ಕೆ 1, ರಾಜೇಂದ್ರ ಪ್ರಸಾದ್ ಆಯ್ಕೆ 2, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಯ್ಕೆ 3, ಜವಾಹರಲಾಲ್ ನೆಹರು ಆಯ್ಕೆ 4, ಬಿ.ಆರ್. ಅಂಬೇಡ್ಕರ್ ಸರಿಯಾದ ಉತ್ತರ ಬಿ.ಆರ್. ಅಂಬೇಡ್ಕರ್ 18. ಭಾರತೀಯ ಸಂವಿಧಾನದ ರಚನೆಯ ಸಮಯದಲ್ಲಿ 1946ರಲ್ಲಿ ಅಸೆಂಬ್ಲಿಯ ಸಾಂವಿಧಾನಿಕ ಸಲಹೆಗಾರರಾಗಿ ಯಾರು ನೇಮಕಗೊಂಡರು? ಆಯ್ಕೆ 1, ಬಿ.ಎನ್. ರಾವ್ ಆಯ್ಕೆ 2, ಬಿ.ಆರ್. ಅಮ್ಮಿ ಅಯ್ಯಂಗಾರ್ ಆಯ್ಕೆ 3, ಕೆ.ಎಂ. ಮುಂಬೇಡ್ಕರ್ ಆಯ್ಕೆ 4, ಗೋಪಾಲಸ್ವಾಮಿ ಸರಿಯಾದ ಉತ್ತರ ಬಿ.ಎನ್. ರಾವ್ 19. ಭಾರತದ ಸಂವಿಧಾನದ ಪ್ರಕಾರ ಜನಸಂಖ್ಯೆಯನ್ನು ಮೀರದ ರಾಜ್ಯದಲ್ಲಿ ಮಧ್ಯಂತರ ಮಟ್ಟದಲ್ಲಿ ಪಂಚಾಯತ್ಗಳನ್ನು ರಚಿಸಲಾಗುವುದಿಲ್ಲವೇ? ಆಯ್ಕೆ 1, 30 ಲಕ್ಷಗಳು ಆಯ್ಕೆ 2, 40 ಲಕ್ಷ ಆಯ್ಕೆ 3, 10 ಲಕ್ಷ ಆಯ್ಕೆ 4, 20 ಲಕ್ಷ ಸರಿಯಾದ ಉತ್ತರ 20 ಲಕ್ಷ 20. ಸಂವಿಧಾನದ ಕರಡು ಸಮಿತಿಯ ಮುಖ್ಯಸ್ಥರು ಯಾರು? ಆಯ್ಕೆ 1, ಡಾ. ಬಿ.ಆರ್. ಅಂಬೇಡ್ಕರ್ ಆಯ್ಕೆ 2, ಜವಾಹರಲಾಲ್ ನೆಹರು ಆಯ್ಕೆ 3, ವಿ.ಪಿ. ಮೆನನ್ ಆಯ್ಕೆ 4, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸರಿಯಾದ ಉತ್ತರ ಡಾ. ಬಿ.ಆರ್. ಅಂಬೇಡ್ಕರ್ 21. ಸಂವಿಧಾನ ಸಭೆಯು ಭಾರತದ ಸಂವಿಧಾನವನ್ನು ಯಾವಾಗ ಅಳವಡಿಸಿಕೊಂಡಿತು? ಆಯ್ಕೆ 1, ನವೆಂಬರ್ 26, 1949 ಆಯ್ಕೆ 2, 26 ಜನವರಿ 1950 ಆಯ್ಕೆ 3, ನವೆಂಬರ್ 26, 1947 ಆಯ್ಕೆ 4, ಜನವರಿ 26, 1947 ಸರಿಯಾದ ಉತ್ತರ 26 ನವೆಂಬರ್ 1949 22. ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಫೆಡರಲ್ ವ್ಯವಸ್ಥೆಯ ಲಕ್ಷಣವಲ್ಲ? ಆಯ್ಕೆ 1, ಲಿಖಿತ ಸಂವಿಧಾನ ಆಯ್ಕೆ 2, ವಿವಾದಗಳನ್ನು ಬಗೆಹರಿಸಲು ಸ್ವತಂತ್ರ ನ್ಯಾಯಾಂಗ ಆಯ್ಕೆ 3, ಏಕ ಹಂತದ ಸರ್ಕಾರ ಆಯ್ಕೆ 4, ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆ. ಸರಿಯಾದ ಉತ್ತರ ಏಕ ಹಂತದ ಸರ್ಕಾರ 23. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಉದ್ಘಾಟನಾ ಅಧಿವೇಶನವು ರಂದು ನಡೆಯಿತು? ಆಯ್ಕೆ 1, 28 ಜನವರಿ 1950 ಆಯ್ಕೆ 2, 29 ಜನವರಿ 1950 ಆಯ್ಕೆ 3, 31 ಜನವರಿ 1950 ಆಯ್ಕೆ 4, 26 ಜನವರಿ 1950 ಸರಿಯಾದ ಉತ್ತರ 28 ಜನವರಿ 1950 24. ಸ್ವತಂತ್ರ ಭಾರತದ ಮೊದಲ ಆರೋಗ್ಯ ಮಂತ್ರಿ ಯಾರು? ಆಯ್ಕೆ 1, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಆಯ್ಕೆ 2, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಯ್ಕೆ 3, ವಿಜಯಲಕ್ಷ್ಮಿ ಪಂಡಿತ್ ಆಯ್ಕೆ 4, ರಾಜ್ಕುಮಾರಿ ಅಮೃತ್ ಕೌರ್ ಸರಿಯಾದ ಉತ್ತರ ರಾಜ್ಕುಮಾರಿ ಅಮೃತ್ ಕೌರ್. ಇಂಡಿಯನ್ ಆರ್ಟಿಕಲ್ ಸ್ಕೆಡ್ಯೂಲ್ ಪಾರ್ಟ್ಸ್ 1. ಭಾರತೀಯ ಸಂವಿಧಾನದ ಕೆಳಗಿನ ಯಾವ ಅನುಚ್ಛೇದಗಳು ಹಣಕಾಸು ಆಯೋಗದ ನೇಮಕಾತಿಯನ್ನು ಒದಗಿಸುತ್ತದೆ? ಆಯ್ಕೆ 1, ಲೇಖನ 300 ಆಯ್ಕೆ 2, ಲೇಖನ 290 ಆಯ್ಕೆ 3, ಲೇಖನ 320 ಆಯ್ಕೆ 4, ಲೇಖನ 280 ಸರಿಯಾದ ಉತ್ತರ ಆರ್ಟಿಕಲ್ 280. 2. ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಶೆಡ್ಯೂಲ್ಗಳಿವೆ? ಆಯ್ಕೆ 1, 14 ಆಯ್ಕೆ 2, 12 ಆಯ್ಕೆ 3, 11 ಆಯ್ಕೆ 4, 13 ಸರಿಯಾದ ಉತ್ತರ 12 3. ಭಾರತೀಯ ಸಂವಿಧಾನದ ಯಾವ ವಿಧಿಯು ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳುತ್ತದೆ? ಆಯ್ಕೆ 1, ಲೇಖನ 31 ಆಯ್ಕೆ 2, ಲೇಖನ 21 ಆಯ್ಕೆ 3, ಲೇಖನ 15 ಆಯ್ಕೆ 4, ಲೇಖನ 51 ಸರಿಯಾದ ಉತ್ತರ ಆರ್ಟಿಕಲ್ 51 4. ಭಾರತೀಯ ಸಂವಿಧಾನದ ಯಾವ ಭಾಗವು ಕೇಂದ್ರಾಡಳಿತ ಪ್ರದೇಶಗಳ ನಿಬಂಧನೆಗಳನ್ನು ಒಳಗೊಂಡಿದೆ? ಆಯ್ಕೆ 1, ಭಾಗ ವೆ ಆಯ್ಕೆ 2, ಭಾಗ ವೆ ಆಯ್ಕೆ 3,
ಭಾಗ ಎಚ್ ಆಯ್ಕೆ 4. ಭಾಗ ಎಚ್ ಸರಿಯಾದ ಉತ್ತರ. ಭಾಗ ವೆ 5. ಮೂಲತಃ ಭಾರತೀಯ ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿವೆ? ಆಯ್ಕೆ 1 440, ಆಯ್ಕೆ 2 395, ಆಯ್ಕೆ 3 310, ಆಯ್ಕೆ 4 442. ಸರಿಯಾದ ಉತ್ತರ 395. 6. ಭಾರತದ ಸಂವಿಧಾನದ ಯಾವ ವಿಧಿಯು ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಹೌಸ್ ಆಫ್ ಪೀಪಲ್ನಲ್ಲಿ ಸ್ಥಾನಗಳ ಮೀಸಲಾತಿಯನ್ನು ಒದಗಿಸುತ್ತದೆ? ಆಯ್ಕೆ 1 ಲೇಖನ 325, ಆಯ್ಕೆ 2 ಲೇಖನ 321, ಆಯ್ಕೆ 3 ಲೇಖನ 330, ಆಯ್ಕೆ 4 ಲೇಖನ 335. ಸರಿಯಾದ ಉತ್ತರ ಆರ್ಟಿಕಲ್ 337. ಭಾರತೀಯ ಸಂವಿಧಾನದ ಯಾವ ವಿಧಿಯು ಧರ್ಮ, ಜನಾಂಗ, ಜಾತಿ, ಲಿಂಗ ಮತ್ತು ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯವನ್ನು ನಿಷೇಧಿಸುತ್ತದೆ? ಆಯ್ಕೆ 1 ಲೇಖನ 23, ಆಯ್ಕೆ 2 ಲೇಖನ 25, ಆಯ್ಕೆ 3 ಲೇಖನ 19, ಆಯ್ಕೆ 4 ಲೇಖನ 15. ಸರಿಯಾದ ಉತ್ತರ ಲೇಖನ 15. 9. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ವಿಧಿಗಳಲ್ಲಿ ಒಂದಾಗಿದೆ? ಅದು ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅನ್ನು ಉಲ್ಲೇಖಿಸುತ್ತದೆ. ಆಯ್ಕೆ 1 156, ಆಯ್ಕೆ 2 352, ಆಯ್ಕೆ 3 280, ಆಯ್ಕೆ 4 148. ಸರಿಯಾದ ಉತ್ತರ 148. 10. ಈ ಕೆಳಗಿನ ಯಾವ ರಾಜ್ಯಗಳನ್ನು ಭಾರತದ ಸಂವಿಧಾನದ 6ನೇ ಶೆಡ್ಯೂಲ್ನಲ್ಲಿ ಸೇರಿಸಲಾಗಿದೆ? ಆಯ್ಕೆ 1 ನಾಗಾಲ್ಯಾಂಡ್, ಆಯ್ಕೆ 2 ಮಣಿಪುರ, ಆಯ್ಕೆ 3 ಮಿಜೋರಾಂ, ಆಯ್ಕೆ 4 ಅರುಣಾಚಲ ಪ್ರದೇಶ. ಸರಿಯಾದ ಉತ್ತರ ಮಿಜೋರಾಂ. 11. ಭಾರತದ ಸಂವಿಧಾನದ 49ನೇ ವಿಧಿಯ ನಿಬಂಧನೆ ಏನು? ಆಯ್ಕೆ 1 ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಅವಕಾಶ. ಆಯ್ಕೆ 2 ನೈಸರ್ಗಿಕ ಪ್ರಾಮುಖ್ಯತೆಯ ಸ್ಮಾರಕಗಳು ಮತ್ತು ಸ್ಥಳಗಳು ಮತ್ತು ವಸ್ತುಗಳ ರಕ್ಷಣೆ. ಆಯ್ಕೆ 3 ಕಾರ್ಖಾನೆಗಳು ಮತ್ತು ಗಣಿಗಳಲ್ಲಿ ಮಕ್ಕಳನ್ನು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ನೇಮಿಸಿಕೊಳ್ಳುವುದನ್ನು ನಿಷೇಧಿಸುವುದು. ಆಯ್ಕೆ 4 ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಪ್ರಚಾರ. ಸರಿಯಾದ ಉತ್ತರ ಸ್ಮಾರಕಗಳು ಮತ್ತು ಸ್ಥಳಗಳು ಮತ್ತು ನೈಸರ್ಗಿಕ ಪ್ರಾಮುಖ್ಯತೆಯ ವಸ್ತುಗಳ ರಕ್ಷಣೆ. 12. ಭಾರತದ ಸಂವಿಧಾನದ ಯಾವ ಪರಿಚ್ಛೇದವು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಪ್ರಚಾರ ಕುರಿತು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಹೇಳುತ್ತದೆ? ಆಯ್ಕೆ 1 ಲೇಖನ 49, ಆಯ್ಕೆ 2 ಲೇಖನ 51, ಆಯ್ಕೆ 3 ಲೇಖನ 69, ಆಯ್ಕೆ 4 ಲೇಖನ 62. ಉತ್ತರ ಲೇಖನ 51. 13. ಭಾರತೀಯ ಸಂವಿಧಾನದ ಯಾವ ವಿಧಿಯು ಮಾನವ ಕಳ್ಳಸಾಗಣೆ ಮತ್ತು ಬಲವಂತದ ಕಾರ್ಮಿಕರನ್ನು ನಿಷೇಧಿಸುತ್ತದೆ? ಆಯ್ಕೆ 1 ಲೇಖನ 25, ಆಯ್ಕೆ 2 ಲೇಖನ 23, ಆಯ್ಕೆ 3 ಲೇಖನ 13, ಆಯ್ಕೆ 4 ಲೇಖನ 5. ಸರಿಯಾದ ಉತ್ತರ ಲೇಖನ 23. 14. ಭಾರತದ ಸಂವಿಧಾನದ ಕೆಳಗಿನ ಯಾವ ಪರಿಚ್ಛೇದವು ಕಾರ್ಖಾನೆಗಳಲ್ಲಿ ಮಕ್ಕಳನ್ನು ನೇಮಿಸಿಕೊಳ್ಳುವುದನ್ನು ನಿಷೇಧಿಸುತ್ತದೆ? ಆಯ್ಕೆ 1 24, ಆಯ್ಕೆ 2 21, ಆಯ್ಕೆ 3 17, ಆಯ್ಕೆ 4 31. ಸರಿಯಾದ ಉತ್ತರ 24. 15. ಭಾರತದ ಸಂವಿಧಾನದ ಯಾವ ವಿಧಿಯು ಯಾವುದೇ ಪ್ರಜೆಯನ್ನು ಅವಳ ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಎಂದು ಹೇಳುತ್ತದೆ? ಆಯ್ಕೆ 1 ಲೇಖನ 15, ಆಯ್ಕೆ 2 ಲೇಖನ 45, ಆಯ್ಕೆ 3 ಲೇಖನ 23, ಆಯ್ಕೆ 4 ಲೇಖನ 39. ಸರಿಯಾದ ಉತ್ತರ ಲೇಖನ 15. 16. ಸಂವಿಧಾನದ ಯಾವ ಪರಿಚ್ಛೇದವು ಹೊಸ ರಾಜ್ಯಗಳ ರಚನೆಗೆ ಸಂಬಂಧಿಸಿದೆ? ಆಯ್ಕೆ 1 ಲೇಖನ 2, ಆಯ್ಕೆ 2 ಲೇಖನ 4, ಆಯ್ಕೆ 3 ಲೇಖನ 5, ಆಯ್ಕೆ 4 ಲೇಖನ 3. ಸರಿಯಾದ ಉತ್ತರ ಲೇಖನ 3. 17. ಸಂಸತ್ತು ವಿರಾಮದಲ್ಲಿದ್ದಾಗ ಸುಗ್ರೀವಾಜ್ಞೆಗಳನ್ನು ಪ್ರಕಟಿಸಲು ಭಾರತದ ಸಂವಿಧಾನದ ಯಾವ ವಿಧಿಯು ಭಾರತದ ರಾಷ್ಟ್ರಪತಿಗೆ ಅಧಿಕಾರ ನೀಡುತ್ತದೆ? ಆಯ್ಕೆ 1 ಲೇಖನ 232, ಆಯ್ಕೆ 2 ಲೇಖನ 312, ಆಯ್ಕೆ 3 ಲೇಖನ 123, ಆಯ್ಕೆ 4 ಲೇಖನ 213. ಸರಿಯಾದ ಉತ್ತರ ಲೇಖನ 123. 18. ಭಾರತದ ಸಂವಿಧಾನದ 8ನೇ ಶೆಡ್ಯೂಲ್ ಪ್ರಕಾರ ಎಷ್ಟು ಭಾಷೆಗಳನ್ನು ಅನುಸೂಚಿತ ಭಾಷೆಗಳು ಎಂದು ಉಲ್ಲೇಖಿಸಲಾಗಿದೆ? 1 14, 2
23 22 4 18 ಉತ್ತರ 22 19 ಭಾರತದ ಸಂವಿಧಾನದ ಕೆಳಗಿನ ಯಾವ ಲೇಖನಗಳು ಮೂಲಭೂತ ಹಕ್ಕುಗಳ ಜಾರಿಗಾಗಿ ಸಾಂವಿಧಾನಿಕ ಪರಿಹಾರಗಳನ್ನು ಒದಗಿಸುತ್ತದೆ? 1. ಲೇಖನ 42 ಲೇಖನ 36 3 ಲೇಖನ 38 4 ಲೇಖನ 32 ಉತ್ತರ ಲೇಖನ 32 20 ಭಾರತದ ಸಂವಿಧಾನದ ಕೆಳಗಿನ ಯಾವ ಅನುಚ್ಛೇದಗಳು ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಹೊಂದಿದೆ? 1. ಲೇಖನ 365 2 ಲೇಖನ 356 3 ಲೇಖನ 330 4 ಲೇಖನ 360 ಉತ್ತರ ಆರ್ಟಿಕಲ್ 360 21 ಈ ಕೆಳಗಿನ ಯಾವ ಲೇಖನಗಳು ಸುಪ್ರೀಂ ಕೋರ್ಟ್ನ ಸಹಾಯಕ ಅಧಿಕಾರಗಳಿಗೆ ಸಂಬಂಧಿಸಿವೆ? 1. ಲೇಖನ 152 ಲೇಖನ 143 3 ಲೇಖನ 138 4 ಲೇಖನ 140 ಉತ್ತರ ಆರ್ಟಿಕಲ್ 140 22 ಭಾರತದ ಸಂವಿಧಾನದ ಭಾಗ ವೆ ಏನೊಂದಿಗೆ ವ್ಯವಹರಿಸುತ್ತದೆ? 1. ಪಂಚಾಯತ್ಗಳು 2. ಕೇಂದ್ರಾಡಳಿತ ಪ್ರದೇಶಗಳು 3. ಪುರಸಭೆಗಳು 4. ರಾಜ್ಯಗಳು ಉತ್ತರ ಕೇಂದ್ರಾಡಳಿತ ಪ್ರದೇಶಗಳು 23 ಭಾರತೀಯ ಸಂವಿಧಾನದ ಕೆಳಗಿನ ಯಾವ ಅನುಚ್ಛೇದಗಳು ಹಣಕಾಸು ಆಯೋಗದ ನೇಮಕಾತಿಯನ್ನು ಒದಗಿಸುತ್ತದೆ? 1. ಲೇಖನ 302 ಲೇಖನ 293 ಲೇಖನ 320 4 ಲೇಖನ 280 ಉತ್ತರ ಆರ್ಟಿಕಲ್ 280 24 ಹೌಸ್ ಪಾರ್ಲಿಮೆಂಟ್ ಮತ್ತು ಅದರ ಸಮಿತಿಗಳು ಮತ್ತು ಸದಸ್ಯರ ಅಧಿಕಾರಗಳು, ಸವಲತ್ತುಗಳು ಮತ್ತು ವಿನಾಯಿತಿಗಳನ್ನು ಮುಖ್ಯವಾಗಿ ಭಾರತದ ಸಂವಿಧಾನದ ವಿಧಿಯಲ್ಲಿ ನೀಡಲಾಗಿದೆ. 1. 115 2 107 3 105 4 102 ಉತ್ತರ 105 25 ಭಾರತೀಯ ಸಂವಿಧಾನದ ಯಾವ ವಿಧಿಯ ಪ್ರಕಾರ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿಗೊಳಿಸಲಾಗಿದೆ? 1. ಲೇಖನ 368 2. ಲೇಖನ 356 3 ಲೇಖನ 350 4 ಲೇಖನ 325 ಉತ್ತರ ಲೇಖನ 356 26 ಭಾರತೀಯ ಸಂವಿಧಾನದ ಯಾವ ವಿಧಿಯು ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆಗೆ ಖಾತರಿ ನೀಡುತ್ತದೆ? 1. ಲೇಖನ 21 2 ಲೇಖನ 20 3 ಲೇಖನ 21 4 ಲೇಖನ 22 ಉತ್ತರ ಲೇಖನ 21 27 ಭಾರತೀಯ ಸಂವಿಧಾನದ 6ನೇ ಶೆಡ್ಯೂಲ್ ಕೆಳಗಿನ ಯಾವ ರಾಜ್ಯಗಳ ಬುಡಕಟ್ಟು ಪ್ರದೇಶಗಳಿಗೆ ತನ್ನ ನಿಯಂತ್ರಣವನ್ನು ಚಲಾಯಿಸುವುದಿಲ್ಲ? ಆಯ್ಕೆ 1. ಮಣಿಪುರ ಆಯ್ಕೆ 2 ತ್ರಿಪುರ ಆಯ್ಕೆ 3 ಅಸ್ಸಾಂ ಆಯ್ಕೆ 4 ಮೇಘಾಲಯ ಸರಿಯಾದ ಉತ್ತರ ಮಣಿಪುರ 28 ಕ್ರೀಡೆಯ ವಿಷಯವು ಭಾರತೀಯ ಸಂವಿಧಾನದ ಯಾವ ಪಟ್ಟಿಯ ಅಡಿಯಲ್ಲಿ ಬರುತ್ತದೆ? ಆಯ್ಕೆ 1 ಒಕ್ಕೂಟ ಪಟ್ಟಿ ಆಯ್ಕೆ 2 ರಾಜ್ಯ ಪಟ್ಟಿ ಆಯ್ಕೆ 3 ಅವಶೇಷಗಳ ಪಟ್ಟಿ ಆಯ್ಕೆ 4 ಏಕಕಾಲಿಕ ಪಟ್ಟಿ ಸರಿಯಾದ ಉತ್ತರ ರಾಜ್ಯ ಪಟ್ಟಿ 29 ಸಂಸತ್ತಿನ ಸದನ ಮತ್ತು ಅದರ ಸಮಿತಿಗಳು ಮತ್ತು ಸದಸ್ಯರ ಅಧಿಕಾರಗಳು, ಸವಲತ್ತುಗಳು ಮತ್ತು ವಿನಾಯಿತಿಗಳನ್ನು ಮುಖ್ಯವಾಗಿ ಭಾರತದ ಸಂವಿಧಾನದ ಲೇಖನದಲ್ಲಿ ನೀಡಲಾಗಿದೆ. ಆಯ್ಕೆ 1 115 ಆಯ್ಕೆ 2 107 ಆಯ್ಕೆ 3 105 ಆಯ್ಕೆ 4 102 ಸರಿಯಾದ ಉತ್ತರ 105 30 ಭಾರತದ ಸಂವಿಧಾನದ ಯಾವ ವಿಧಿಯು ಭಾರತದ ರಾಷ್ಟ್ರಪತಿಗಳ ದೋಷಾರೋಪಣೆಯ ನಿಬಂಧನೆಗಳ ಬಗ್ಗೆ ಮಾತನಾಡುತ್ತದೆ? ಆಯ್ಕೆ 1 ಲೇಖನ 51 ಆಯ್ಕೆ 2 ಲೇಖನ 61 ಆಯ್ಕೆ 3 ಲೇಖನ 54 ಆಯ್ಕೆ 4 ಲೇಖನ 63 ಸರಿಯಾದ ಉತ್ತರ ಲೇಖನ 61 31 ಭಾರತದ ಸಂವಿಧಾನದ ಕೆಳಗಿನ ಯಾವ ಶೆಡ್ಯೂಲ್ಗಳು ವಿವಿಧ ಸಾಂವಿಧಾನಿಕ ಕಾರ್ಯನಿರ್ವಹಣಾಧಿಕಾರಿಗಳು ತೆಗೆದುಕೊಳ್ಳುವ ಪ್ರಮಾಣ ವಚನದ ಸ್ವರೂಪವನ್ನು ಒಳಗೊಂಡಿದೆ? ಆಯ್ಕೆ 1 4ನೇ ವೇಳಾಪಟ್ಟಿ ಆಯ್ಕೆ 2 5ನೇ ವೇಳಾಪಟ್ಟಿ ಆಯ್ಕೆ 3 3ನೇ ವೇಳಾಪಟ್ಟಿ ಆಯ್ಕೆ 4 2ನೇ ವೇಳಾಪಟ್ಟಿ ಉತ್ತರ 3ನೇ ವೇಳಾಪಟ್ಟಿ 32 ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವನ್ನು ನಸ್ಬಕ್ ಭಾರತದ ಸಂವಿಧಾನದಲ್ಲಿ ವಿಧಿಯ ಅಳವಡಿಕೆಯಿಂದ ರಚಿಸಲಾಗಿದೆ. ಆಯ್ಕೆ 1
338 ಆಯ್ಕೆ 2. 338 ಆಯ್ಕೆ 3. 328 ಆಯ್ಕೆ 4. 328 ಉತ್ತರ 338 33. ಲೋಕಸಭೆಗೆ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಇರಬೇಕು ಎಂದು ಭಾರತದ ಸಂವಿಧಾನದ ಯಾವ ವಿಧಿ ಉಲ್ಲೇಖಿಸುತ್ತದೆ? 1. ವಿಧಿ 93 2. ವಿಧಿ 85 3. ವಿಧಿ 100 4. ವಿಧಿ 97 ಉತ್ತರ 4. ವಿಧಿ 97. 34 ವಿಧಿಯ ಅಡಿಯಲ್ಲಿ ಸಂವಿಧಾನವು ಚುನಾವಣಾ ಆಯೋಗವನ್ನು ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳಿಗೆ ಚುನಾವಣೆಗಳನ್ನು ನಡೆಸಲು ಆದೇಶಿಸುತ್ತದೆ. ಆಯ್ಕೆ 1. 312 ಆಯ್ಕೆ 1. 324 ಆಯ್ಕೆ 1. 330 ಆಯ್ಕೆ 1. 298 ಉತ್ತರ 324 35. ಭಾರತದ ಸಂವಿಧಾನದ ಭಾಗ ಎವ ಆರ್ಟಿಕಲ್ 51 ನಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ನಿಗದಿಪಡಿಸಲಾಗಿದೆ? ಆಯ್ಕೆ 1. 9 ಆಯ್ಕೆ 1. 11 ಆಯ್ಕೆ 1. 10 ಆಯ್ಕೆ 1. 12 ಉತ್ತರ 11 36. ಭಾರತದ ಸಂವಿಧಾನದ ಯಾವ ಪರಿಚ್ಛೇದದಲ್ಲಿ ಹಣ ಬಿಲ್ಲುಗಳ ವ್ಯಾಖ್ಯಾನವನ್ನು ನೀಡಲಾಗಿದೆ? ಆಯ್ಕೆ 1. ಲೇಖನ 44 ಆಯ್ಕೆ 2. ಲೇಖನ 110 ಆಯ್ಕೆ 3. ಲೇಖನ 33 ಆಯ್ಕೆ 4. ಲೇಖನ 93 ಉತ್ತರ ಆರ್ಟಿಕಲ್ 110 37. ಭಾರತದ ಸಂವಿಧಾನದ ಕೆಳಗಿನ ಯಾವ ಲೇಖನಗಳು 6-14 ವರ್ಷ ವಯಸ್ಸಿನ ಎಲ್ಲಾ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನು ಕುರಿತು ವ್ಯವಹರಿಸುತ್ತದೆ? ಆಯ್ಕೆ 1. 74 ಆಯ್ಕೆ 2. 21 ಆಯ್ಕೆ 3. 101 ಆಯ್ಕೆ 4. 31 ಉತ್ತರ 21 38. ಭಾರತ ಸಂವಿಧಾನದ ವಿಧಿಯ ಅಡಿಯಲ್ಲಿ ರಾಷ್ಟ್ರೀಯ ಪ್ರಾಮುಖ್ಯತೆ ಮತ್ತು ಐತಿಹಾಸಿಕ ಆಸಕ್ತಿಯ ಪ್ರತಿಯೊಂದು ಸ್ಮಾರಕ, ಸ್ಥಳ ಮತ್ತು ವಸ್ತುವನ್ನು ರಕ್ಷಿಸಲು ರಾಜ್ಯವು ಬದ್ಧವಾಗಿದೆ. ಆಯ್ಕೆ 1. 46 ಆಯ್ಕೆ 2. 48 ಆಯ್ಕೆ 3. 49 ಆಯ್ಕೆ 4. 47 ಉತ್ತರ 49. 39 ಭಾರತೀಯ ಸಂವಿಧಾನದ ಭಾಗ ಎವರಲ್ಲಿ ನಿಬಂಧನೆಗಳನ್ನು ಒಳಗೊಂಡಿದೆ? ಆಯ್ಕೆ 1. ಮೂಲಭೂತ ಹಕ್ಕುಗಳು ಆಯ್ಕೆ 2. ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಆಯ್ಕೆ 3. ಚುನಾವಣೆಗಳು ಆಯ್ಕೆ 4. ಪೌರತ್ವ ಉತ್ತರ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು 40. ಭಾರತದ ಸಂವಿಧಾನದ ಕೆಳಗಿನ ಯಾವ ಪರಿಚ್ಛೇದವು ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡುತ್ತದೆ? ಆಯ್ಕೆ 1. 19 ಆಯ್ಕೆ 2. 20 ಆಯ್ಕೆ 3. 17 ಆಯ್ಕೆ 4. 18 ಉತ್ತರ 17 41. ಈ ಕೆಳಗಿನವರಲ್ಲಿ ಯಾರು ಭಾರತದ ಸಂವಿಧಾನದ 370ನೇ ವಿಧಿಯನ್ನು ರಚಿಸಿದ್ದಾರೆ? ಆಯ್ಕೆ 1. ಜವಾಹರಲಾಲ್ ನೆಹರು ಆಯ್ಕೆ 2. ಭೀಮ್ ರಾವ್ ಅಂಬೇಡ್ಕರ್ ಆಯ್ಕೆ 3. ಗೋಪಾಲಸ್ವಾಮಿ ಅಯ್ಯಂಗಾರ್ ಆಯ್ಕೆ 4. ರಘುಬರ್ ದಾಸ್ ಉತ್ತರ ಗೋಪಾಲಸ್ವಾಮಿ ಅಯ್ಯಂಗಾರ್ 42. ಭಾರತದ ಸಂವಿಧಾನದ 80ನೇ ವಿಧಿಯ ಪ್ರಕಾರ ರಾಜ್ಯಸಭೆಯ ಗರಿಷ್ಠ ಬಲ ಎಷ್ಟು? ಆಯ್ಕೆ 1. 245 ಆಯ್ಕೆ 2. 250 ಆಯ್ಕೆ 3. 235 ಆಯ್ಕೆ 4. 240 ಉತ್ತರ 250 43. ಈ ಕೆಳಗಿನ ಯಾವ ಲೇಖನಗಳು 6-14 ವರ್ಷ ವಯಸ್ಸಿನ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಶಿಕ್ಷಣದ ಮೂಲಭೂತ ಹಕ್ಕು ಎಂದು ಖಚಿತಪಡಿಸುತ್ತದೆ? ಆಯ್ಕೆ 1. 20 ಆಯ್ಕೆ 2. 14 ಆಯ್ಕೆ 3. 18 ಆಯ್ಕೆ 4. 21 ಉತ್ತರ 21 44 ಭಾರತದ ಸಂವಿಧಾನದ 49ನೇ ವಿಧಿಯ ನಿಬಂಧನೆ ಏನು? ಆಯ್ಕೆ 1. ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಅವಕಾಶ. ಆಯ್ಕೆ 2. ನೈಸರ್ಗಿಕ ಪ್ರಾಮುಖ್ಯತೆಯ ಸ್ಮಾರಕಗಳು ಮತ್ತು ಸ್ಥಳಗಳು ಮತ್ತು ವಸ್ತುಗಳ ರಕ್ಷಣೆ. ಆಯ್ಕೆ 3. ಕಾರ್ಖಾನೆಗಳು ಮತ್ತು ಗಣಿಗಳಲ್ಲಿ ಮಕ್ಕಳನ್ನು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ನೇಮಿಸಿಕೊಳ್ಳುವುದನ್ನು ನಿಷೇಧಿಸುವುದು. ಆಯ್ಕೆ 4. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಪ್ರಚಾರ. ಉತ್ತರ ಸ್ಮಾರಕಗಳು ಮತ್ತು ಸ್ಥಳಗಳು ಮತ್ತು ನೈಸರ್ಗಿಕ ಪ್ರಾಮುಖ್ಯತೆಯ ವಸ್ತುಗಳ ರಕ್ಷಣೆ. 45. ಭಾರತದ ಸಂವಿಧಾನದ ಪರಿಚ್ಛೇದವು ಪರಿಶಿಷ್ಟ ಪ್ರದೇಶಗಳು ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತ ಮತ್ತು ನಿಯಂತ್ರಣಕ್ಕೆ ಸಂಬಂಧಿಸಿದ ನಿಬಂಧನೆಗಳೊಂದಿಗೆ ವ್ಯವಹರಿಸುತ್ತದೆ. ಆಯ್ಕೆ 1.
222 1 ಆಯ್ಕೆ 2 244 1 ಆಯ್ಕೆ 3 222 2 ಆಯ್ಕೆ 4 244 2 ಉತ್ತರ 244 1 46 ಈ ಕೆಳಗಿನ ಯಾವ ವಿಷಯಗಳು ಭಾರತದ ಸಂವಿಧಾನದ 11ನೇ ಶೆಡ್ಯೂಲ್ನಲ್ಲಿ ಒಳಗೊಂಡಿವೆ? ಆಯ್ಕೆ 1 ಪ್ರಮುಖ ಅರಣ್ಯ ಉತ್ಪನ್ನಗಳು ಆಯ್ಕೆ 2 ಆರೋಗ್ಯ ಮತ್ತು ನೈರ್ಮಲ್ಯ ಆಯ್ಕೆ 3 ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಆಯ್ಕೆ 4 ಪೊಲೀಸ್ ಮತ್ತು ಸಾರ್ವಜನಿಕ ಸುವ್ಯವಸ್ಥೆ ಉತ್ತರ ಆರೋಗ್ಯ ಮತ್ತು ನೈರ್ಮಲ್ಯ 47 ಭಾರತದ ಸಂವಿಧಾನದ ಯಾವ ಪರಿಚ್ಛೇದವು ಪ್ರಧಾನಮಂತ್ರಿಯ ಮುಖ್ಯಸ್ಥರಾಗಿ ಮಂತ್ರಿಗಳ ಮಂಡಳಿಯನ್ನು ಹೊಂದಿರಬೇಕು ಎಂದು ಒದಗಿಸುತ್ತದೆ? ಆಯ್ಕೆ 1 ಲೇಖನ 74 1 ಆಯ್ಕೆ 2 ಲೇಖನ 34 ಆಯ್ಕೆ 3 ಲೇಖನ 44 ಆಯ್ಕೆ 4 ಲೇಖನ 21 1 ಉತ್ತರ ಲೇಖನ 74 1 48 ಭಾರತದ ಸಂವಿಧಾನದ ಕೆಳಗಿನ ಯಾವ ವೇಳಾಪಟ್ಟಿಯನ್ನು ಅದರ ವಿಷಯದೊಂದಿಗೆ ತಪ್ಪಾಗಿ ಹೊಂದಾಣಿಕೆ ಮಾಡಲಾಗಿದೆ? ಆಯ್ಕೆ 1 ಎರಡನೇ ವೇಳಾಪಟ್ಟಿ ಭಾಷೆಗಳು ಆಯ್ಕೆ 2 ಮೊದಲ ವೇಳಾಪಟ್ಟಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಆಯ್ಕೆ 3 ಮೂರನೇ ವೇಳಾಪಟ್ಟಿಯ ಪ್ರಮಾಣ ಅಥವಾ ದೃಢೀಕರಣದ ರೂಪಗಳು ಆಯ್ಕೆ 4 ನಾಲ್ಕನೇ ವೇಳಾಪಟ್ಟಿ ರಾಜ್ಯಗಳ ಪರಿಷತ್ತಿನಲ್ಲಿ ಸ್ಥಾನಗಳ ಹಂಚಿಕೆ ಉತ್ತರ ಎರಡನೇ ವೇಳಾಪಟ್ಟಿ ಭಾಷೆಗಳು 49 ಭಾರತೀಯ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಜನಸಂಖ್ಯೆಯ ಒಂದು ವಿಭಾಗದಲ್ಲಿ ಮಾತನಾಡುವ ಭಾಷೆಗೆ ವಿಶೇಷ ನಿಬಂಧನೆಗಳನ್ನು ಒದಗಿಸಲಾಗಿದೆ? ಆಯ್ಕೆ 1 ಲೇಖನ 337 ಆಯ್ಕೆ 2 ಲೇಖನ 357 ಆಯ್ಕೆ 3 ಲೇಖನ 347 ಆಯ್ಕೆ 4 ಲೇಖನ 374 ಉತ್ತರ ಲೇಖನ 347 50 ಭಾರತದ ಸಂವಿಧಾನದ ಪ್ರಕಾರ ಜಾನುವಾರು ಮತ್ತು ಪಶುಸಂಗೋಪನೆ ವಿಷಯವನ್ನು ಒಳಗೊಂಡಿದೆ. ಆಯ್ಕೆ 1 ಅವಶೇಷಗಳ ಪಟ್ಟಿ ಆಯ್ಕೆ 2 ರಾಜ್ಯ ಪಟ್ಟಿ ಆಯ್ಕೆ 3 ಒಕ್ಕೂಟ ಪಟ್ಟಿ ಆಯ್ಕೆ 4 ಏಕಕಾಲಿಕ ಪಟ್ಟಿ ಉತ್ತರ ರಾಜ್ಯ ಪಟ್ಟಿ 51 ಭಾರತದ ಸಂವಿಧಾನದ ಯಾವ ವಿಧಿಯು ಭಾರತದ ಭೂಪ್ರದೇಶದಲ್ಲಿರುವ ಎಲ್ಲ ಅಧಿಕಾರಿಗಳು ಸಿವಿಲ್ ಮತ್ತು ನ್ಯಾಯಾಂಗ ಸುಪ್ರೀಂ ಕೋರ್ಟ್ನ ಸಹಾಯದಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಹೇಳುತ್ತದೆ? ಆಯ್ಕೆ 1 ಲೇಖನ 137 ಆಯ್ಕೆ 2 ಲೇಖನ 121 ಆಯ್ಕೆ 3 ಲೇಖನ 144 ಆಯ್ಕೆ 4 ಲೇಖನ 157 ಉತ್ತರ ಲೇಖನ 144 52 ಭಾರತದ ಸಂವಿಧಾನದ ಕೆಳಗಿನ ಯಾವ ವಿಧಿಗಳು ಭಾರತದ ರಾಷ್ಟ್ರಪತಿಯ ಚುನಾವಣೆಗೆ ಸಂಬಂಧಿಸಿವೆ? ಆಯ್ಕೆ 1 ಲೇಖನ 103 ಆಯ್ಕೆ 2 ಲೇಖನ 78 ಆಯ್ಕೆ 3 ಲೇಖನ 74 ಆಯ್ಕೆ 4 ಲೇಖನ 54 ಉತ್ತರ ಲೇಖನ 54 53 ಭಾರತದ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯದ ಸದಸ್ಯರನ್ನು ರಾಷ್ಟ್ರಪತಿಗಳು ಲೋಕಸಭೆಗೆ ನಾಮನಿರ್ದೇಶನ ಮಾಡಬಹುದು? ಆಯ್ಕೆ 1 326 ಆಯ್ಕೆ 2 330 ಆಯ್ಕೆ 3 342 ಆಯ್ಕೆ 4 331 ಉತ್ತರ 331 54 ಭಾರತೀಯ ಸಂವಿಧಾನದ ಯಾವ ವಿಧಿಯು ಸುಪ್ರೀಂ ಕೋರ್ಟ್ ಘೋಷಿಸಿದ ಕಾನೂನು ಭಾರತದ ಭೂಪ್ರದೇಶದೊಳಗೆ ಎಲ್ಲಾ ನ್ಯಾಯಾಲಯಗಳಿಗೆ ಬದ್ಧವಾಗಿರಬೇಕು ಎಂದು ಹೇಳುತ್ತದೆ? ಆಯ್ಕೆ 1 ಲೇಖನ 127 ಆಯ್ಕೆ 2 ಲೇಖನ 133 ಆಯ್ಕೆ 3 ಲೇಖನ 147 ಆಯ್ಕೆ 4 ಲೇಖನ 141 ಉತ್ತರ ಲೇಖನ 141 55 ಭಾರತೀಯ ಸಂವಿಧಾನದ ಯಾವ ಭಾಗವು ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ? ಆಯ್ಕೆ 1 ಭಾಗ್ವೇವ್ ಆಯ್ಕೆ 2 ಭಾಗುವಿ ಆಯ್ಕೆ 3 ಭಾಗ್ವಯೆ ಆಯ್ಕೆ 4 ಭಾಗ್ವಯೆ ಉತ್ತರ ಭಾಗ್ವಯೆ 56 ಕೃಷಿಯನ್ನು ಒಂದು ವಿಷಯವಾಗಿ ಸಂವಿಧಾನದ ಯಾವ ಪಟ್ಟಿಯಲ್ಲಿ ಸೇರಿಸಲಾಗಿದೆ? ಆಯ್ಕೆ 1 ಉಳಿಕೆ ಅಧಿಕಾರಗಳು ಆಯ್ಕೆ 2 ಒಕ್ಕೂಟ ಪಟ್ಟಿ ಆಯ್ಕೆ 3 ರಾಜ್ಯ ಪಟ್ಟಿ ಆಯ್ಕೆ 4 ಏಕಕಾಲಿಕ ಪಟ್ಟಿ ಉತ್ತರ ರಾಜ್ಯ ಪಟ್ಟಿ 57 ಭಾರತೀಯ ಸಂವಿಧಾನದ ಯಾವ ಪರಿಚ್ಛೇದವು ರಾಷ್ಟ್ರಪತಿ ಚುನಾವಣೆಯ ಬಗ್ಗೆ ಹೇಳುತ್ತದೆ? ಆಯ್ಕೆ 1 ಲೇಖನ 51 ಆಯ್ಕೆ 2 ಲೇಖನ 54 ಆಯ್ಕೆ 3 ಲೇಖನ 51 ಆಯ್ಕೆ 4 ಲೇಖನ 53 ಉತ್ತರ
ಲೇಖನ 54-58. ಕೆಳಗಿನ ಯಾವ ಲೇಖನಗಳು ಭಾರತೀಯ ಸಂವಿಧಾನದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಿಸಿದೆ? ಆಯ್ಕೆ 1. ಲೇಖನ 20. ಆಯ್ಕೆ 2. ಲೇಖನ 30. ಆಯ್ಕೆ 3. ಲೇಖನ 15. ಆಯ್ಕೆ 4. ಲೇಖನ 25. ಉತ್ತರ ಲೇಖನ 25-59. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ಭಾರತದ ಸಂವಿಧಾನದ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಆಯ್ಕೆ 1. 217. ಆಯ್ಕೆ 2. 124. 2. ಆಯ್ಕೆ 3. 224. 1. ಆಯ್ಕೆ 4. 21. ಉತ್ತರ 124. 2. 60. ಭಾರತದ ಸಂವಿಧಾನದ ಕೆಳಗಿನ ಯಾವ ವಿಧಿಯು ರಾಷ್ಟ್ರಪತಿ ಚುನಾವಣೆಯ ವ್ಯವಸ್ಥೆಗೆ ಸಂಬಂಧಿಸಿದೆ? ಆಯ್ಕೆ 1. ಲೇಖನ 55. ಆಯ್ಕೆ 2. ಲೇಖನ 61. ಆಯ್ಕೆ 3. ಲೇಖನ 65. ಆಯ್ಕೆ 4. ಲೇಖನ 51. ಉತ್ತರ ಲೇಖನ 55. 61. ಭಾರತದ ಸಂವಿಧಾನದ ವಿಧಿಯ ಅಡಿಯಲ್ಲಿ ಸದನದ ಅಧಿವೇಶನವನ್ನು ರಚಿಸುವ ಕೋರಂ ಒಟ್ಟು ಸದಸ್ಯರ ಸಂಖ್ಯೆಯ 10ನೇ ಒಂದು ಭಾಗವಾಗಿದೆ. ಆಯ್ಕೆ 1. 100. ಆಯ್ಕೆ 2. 101. ಆಯ್ಕೆ 3. 102. ಆಯ್ಕೆ 4. 103. ಉತ್ತರ ಆರ್ಟಿಕಲ್ 100 ಅಡಿಯಲ್ಲಿ 62. ಭಾರತದ ಸಂವಿಧಾನದ ಯಾವ ವಿಧಿಯು ಪ್ರತಿ ಭಾರತೀಯ ರಾಜ್ಯವು ರಾಜ್ಯಪಾಲರನ್ನು ಹೊಂದಿರುತ್ತದೆ ಎಂದು ಒದಗಿಸುತ್ತದೆ? ಆಯ್ಕೆ 1. ಲೇಖನ 152. ಆಯ್ಕೆ 2. ಲೇಖನ 153. ಆಯ್ಕೆ 3. ಲೇಖನ 151. ಆಯ್ಕೆ 4. ಲೇಖನ 154. ಉತ್ತರ ಲೇಖನ 153. 63. ಭಾರತದ ಭೂಪ್ರದೇಶದಾದ್ಯಂತ ಮುಕ್ತವಾಗಿ ಚಲಿಸುವ ಹಕ್ಕು ಭಾರತದ ಸಂವಿಧಾನದ ಅಡಿಯಲ್ಲಿ ಮೂಲಭೂತ ಹಕ್ಕು. ಆಯ್ಕೆ 1. ಲೇಖನ 24. ಆಯ್ಕೆ 2. ಲೇಖನ 21. ಆಯ್ಕೆ 3. ಲೇಖನ 14. ಆಯ್ಕೆ 4. ಲೇಖನ 19. ಉತ್ತರ ಲೇಖನ 19. 64. ಕೆಳಗಿನ ಯಾವ ಲೇಖನಗಳು ಎಲ್ಲಾ ನಾಗರಿಕರಿಗೆ ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ಸಹಾಯವನ್ನು ಉತ್ತೇಜಿಸುತ್ತದೆ? ಆಯ್ಕೆ 1. 39. ಆಯ್ಕೆ 2. 32. ಆಯ್ಕೆ 3. 43. ಆಯ್ಕೆ 4. 48. ಉತ್ತರ 39. 65. ಭಾರತದ ಸಂವಿಧಾನದ ಯುದ್ಧ, ಬಾಹ್ಯ ಆಕ್ರಮಣ ಅಥವಾ ಸಶಸ್ತ್ರ ದಂಗೆಯಿಂದಾಗಿ ತುರ್ತು ಪರಿಸ್ಥಿತಿಯನ್ನು ಎದುರಿಸುತ್ತದೆ. ಆಯ್ಕೆ 1. ಲೇಖನ 350. ಆಯ್ಕೆ 2. ಲೇಖನ 352. ಆಯ್ಕೆ 3. ಲೇಖನ 347. ಆಯ್ಕೆ 4. ಲೇಖನ 269. ಉತ್ತರ ಲೇಖನ 352. 66. ಭಾರತೀಯ ಸಂವಿಧಾನದ ಯಾವ ವಿಧಿಯು ವಿವಿಧ ಆಧಾರದ ಮೇಲೆ ಯಾವುದೇ ಭಾರತೀಯ ನಾಗರಿಕರ ವಿರುದ್ಧ ತಾರತಮ್ಯವನ್ನು ಎದುರಿಸುತ್ತದೆ? ಆಯ್ಕೆ 1. ಲೇಖನ 11. ಆಯ್ಕೆ 2. ಲೇಖನ 19. ಆಯ್ಕೆ 3. ಲೇಖನ 13. ಆಯ್ಕೆ 4. ಲೇಖನ 15. ಉತ್ತರ ಲೇಖನ 15. 67. ಈ ಕೆಳಗಿನ ಯಾವ ಲೇಖನಗಳು ಭಾರತದ ಜಮ್ಮು ಮತ್ತು ಕಾಶ್ಮೀರ ರಾಜ್ಯಕ್ಕೆ ಸಂಬಂಧಿಸಿವೆ? ಆಯ್ಕೆ 1. ಲೇಖನ 378. ಆಯ್ಕೆ 2. ಲೇಖನ 374. ಆಯ್ಕೆ 3. ವಿಧಿ 370. ಆಯ್ಕೆ 4. ಲೇಖನ 366. ಉತ್ತರ ಆರ್ಟಿಕಲ್ 370. 68. ಭಾರತೀಯ ಸಂವಿಧಾನದ ಯಾವ ಶೆಡ್ಯೂಲ್ ಪಂಚಾಯತ್ ರಾಜ್ ಸಂಸ್ಥೆಗಳ ಮೇಲಿನ ನಿಬಂಧನೆಗಳನ್ನು ಒಳಗೊಂಡಿದೆ? ಆಯ್ಕೆ 1. 10ನೇ ವೇಳಾಪಟ್ಟಿ. ಆಯ್ಕೆ 2. 11ನೇ ವೇಳಾಪಟ್ಟಿ. ಆಯ್ಕೆ 3. 9ನೇ ವೇಳಾಪಟ್ಟಿ. ಆಯ್ಕೆ 4. 12ನೇ ವೇಳಾಪಟ್ಟಿ. ಉತ್ತರ 11ನೇ ವೇಳಾಪಟ್ಟಿ. 69. ಯಾವ ವಿಧಿಯ ಅಡಿಯಲ್ಲಿ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಆರೋಗ್ಯದ ಹಕ್ಕನ್ನು ನೀಡಲಾಗಿದೆ? ಆಯ್ಕೆ 1. ಲೇಖನ 19. ಆಯ್ಕೆ 2. ಲೇಖನ 20. ಆಯ್ಕೆ 3. ಲೇಖನ 21. ಆಯ್ಕೆ 4. ಲೇಖನ 21. ಉತ್ತರ ಲೇಖನ 21. 70. ಭಾರತದಲ್ಲಿ ಭಾರತದ ಸಂವಿಧಾನದ ಕೆಳಗಿನ ಯಾವ ಅನುಚ್ಛೇದವು ಹೊಸ ರಾಜ್ಯ ರಚನೆಗೆ ಒದಗಿಸುತ್ತದೆ? ಆಯ್ಕೆ 1. ಲೇಖನ 1. ಆಯ್ಕೆ 2. ಲೇಖನ 3. ಆಯ್ಕೆ 3. ಲೇಖನ 2. ಆಯ್ಕೆ 4. ಲೇಖನ 9. ಉತ್ತರ ಲೇಖನ 3.
71 ಭಾರತದ ಸಂವಿಧಾನದ ಯಾವ ವಿಧಿಯ ಪ್ರಕಾರ ಮಂತ್ರಿಗಳ ಮಂಡಳಿಯು ಲೋಕಸಭೆಗೆ ಸಾಮೂಹಿಕವಾಗಿ ಜವಾಬ್ದಾರರಾಗಿರುತ್ತಾರೆ? ಆಯ್ಕೆ 1. ಲೇಖನ 29 ಆಯ್ಕೆ 2. ಲೇಖನ 75 ಆಯ್ಕೆ 3. ಲೇಖನ 35 ಆಯ್ಕೆ 4. ಲೇಖನ 302 ಉತ್ತರ ಲೇಖನ 75 72. ಭಾರತದ ಸಂವಿಧಾನದ 17ನೇ ವಿಧಿಯು ರದ್ದತಿಯೊಂದಿಗೆ ವ್ಯವಹರಿಸುತ್ತದೆ. ಆಯ್ಕೆ 1. ಸತಿ ಆಯ್ಕೆ 2. ಅಸ್ಪೃಶ್ಯತೆ ಆಯ್ಕೆ 3. ಶೀರ್ಷಿಕೆಗಳು ಆಯ್ಕೆ 4. ಗುಲಾಮಗಿರಿ ಉತ್ತರ ಅಸ್ಪೃಶ್ಯತೆ 73. ಆದೇಶದ ಅಂಶಗಳಲ್ಲದ ವಿಷಯಗಳನ್ನು ಲೋಕಸಭೆಯ ನಿಯಮ ಅಡಿಯಲ್ಲಿ ವಿಶೇಷ ಉಲ್ಲೇಖಗಳ ಮೂಲಕ ಎತ್ತಬಹುದೇ? ಆಯ್ಕೆ 1. 377 ಆಯ್ಕೆ 2. 302 ಆಯ್ಕೆ 3. 223 ಆಯ್ಕೆ 4. 214 ಉತ್ತರ 377 74. 73ನೇ ಸಾಂವಿಧಾನಿಕ ಕಾಯ್ದೆಯಿಂದ ಭಾರತೀಯ ಸಂವಿಧಾನದಲ್ಲಿ ಯಾವ ಭಾಗವನ್ನು ಸೇರಿಸಲಾಗಿದೆ? ಆಯ್ಕೆ 1. ಭಾಗ ಎಚ್ ಆಯ್ಕೆ 2. ಭಾಗ ಎಚ್ ಬ ಆಯ್ಕೆ 3. ಭಾಗ ಎಚ್ ವ ಆಯ್ಕೆ 4. ಭಾಗ ಸ್ ಉತ್ತರ ಭಾಗ ಎಚ್ 75. ಭಾರತೀಯ ಸಂವಿಧಾನದ ಯಾವ ವಿಧಿಯಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆಯನ್ನು ಉಲ್ಲೇಖಿಸಲಾಗಿದೆ? ಆಯ್ಕೆ 1. ಲೇಖನ 16 ಆಯ್ಕೆ 2. ಲೇಖನ 21 ಆಯ್ಕೆ 3. ಲೇಖನ 25 ಆಯ್ಕೆ 4. ಲೇಖನ 17 ಉತ್ತರ ಲೇಖನ 17 76. ಭಾರತದ ಸಂವಿಧಾನದ ಕೆಳಗಿನ ಯಾವ ವಿಧಿಗಳು ಭಾರತದ ರಾಷ್ಟ್ರಪತಿಗಳ ಚುನಾವಣೆಗೆ ಸಂಬಂಧಿಸಿವೆ? ಆಯ್ಕೆ 1. ಲೇಖನ 103 ಆಯ್ಕೆ 2. ಲೇಖನ 78 ಆಯ್ಕೆ 3. ಲೇಖನ 74 ಆಯ್ಕೆ 4. ಲೇಖನ 54 ಉತ್ತರ ಲೇಖನ 54. 77 ಭಾರತದ ಸಂವಿಧಾನದ ಯಾವ ವಿಧಿಯು ಅನುಸೂಚಿತ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಹೌಸ್ ಆಫ್ ಪೀಪಲ್ನಲ್ಲಿ ಸ್ಥಾನಗಳ ಮೀಸಲಾತಿಯನ್ನು ಒದಗಿಸುತ್ತದೆ? ಆಯ್ಕೆ 1. ಲೇಖನ 325 ಆಯ್ಕೆ 2. ಲೇಖನ 321 ಆಯ್ಕೆ 3. ಲೇಖನ 330 ಆಯ್ಕೆ 4. ಲೇಖನ 335 ಉತ್ತರ ಆರ್ಟಿಕಲ್ 330 78. ಭಾರತದ ಸಂವಿಧಾನದ ವಿಧಿಯು ಚುನಾವಣಾ ಆಯೋಗಕ್ಕೆ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳಿಗೆ ಚುನಾವಣೆಗಳನ್ನು ಮೇಲ್ವಿಚಾರಣೆ ಮಾಡುವ ಅಧಿಕಾರವನ್ನು ನೀಡುತ್ತದೆ. ಆಯ್ಕೆ 1. 314 ಆಯ್ಕೆ 2. 342 ಆಯ್ಕೆ 3. 324 ಆಯ್ಕೆ 4. 341 ಉತ್ತರ 324 79. ಭಾರತದ ಸಂವಿಧಾನದ ಕೆಳಗಿನ ಯಾವ ಲೇಖನಗಳು ಏಕರೂಪ ನಾಗರಿಕ ಸಂಹಿತೆಗೆ ಸಂಬಂಧಿಸಿವೆ? ಆಯ್ಕೆ 1. ಲೇಖನ 43 ಆಯ್ಕೆ 1. ಲೇಖನ 44 ಆಯ್ಕೆ 1. ಲೇಖನ 45 ಆಯ್ಕೆ 1. ಲೇಖನ 46 ಉತ್ತರ ಲೇಖನ 44 80. ಭಾರತದ ಸಂವಿಧಾನದ ಕೆಳಗಿನ ಯಾವ ಲೇಖನಗಳು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಖಾತರಿಪಡಿಸುತ್ತದೆ? ಆಯ್ಕೆ 1. ಲೇಖನಗಳು 14-18 ಆಯ್ಕೆ 2. ಲೇಖನಗಳು 19-22 ಆಯ್ಕೆ 3. ಲೇಖನಗಳು 23-24 ಆಯ್ಕೆ 4. ಲೇಖನಗಳು 25-28 ಉತ್ತರ ಲೇಖನ 25-28 81. ಭಾರತದ ಸಂವಿಧಾನದ ಕೆಳಗಿನ ಯಾವ ಪರಿಚ್ಛೇದಗಳು ರಾಜ್ಯಗಳಲ್ಲಿ ಶಾಸಕಾಂಗಗಳ ಸಂವಿಧಾನದ ನಿಬಂಧನೆಯನ್ನು ಹೊಂದಿದೆ? ಆಯ್ಕೆ 1. 167 ಆಯ್ಕೆ 2. 168 ಆಯ್ಕೆ 3. 163 ಆಯ್ಕೆ 4. 165 ಉತ್ತರ 168. 82 ಭಾರತೀಯ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಭಾರತೀಯ ನಾಗರಿಕರಿಗೆ 6 ಮೂಲಭೂತ ಸ್ವಾತಂತ್ರ್ಯಗಳ ಹಕ್ಕನ್ನು ಖಾತರಿಪಡಿಸಲಾಗಿದೆ? ಆಯ್ಕೆ 1. ಲೇಖನ 1 ಆಯ್ಕೆ 2. ಲೇಖನ 31 ಆಯ್ಕೆ 3. ಲೇಖನ 26 ಆಯ್ಕೆ 4. ಲೇಖನ 19 ಉತ್ತರ ಲೇಖನ 19 ಪಾರ್ಲಿಮೆಂಟ್ 1 ಭಾರತದ ಸಂಸತ್ತನ್ನು ಒಳಗೊಂಡಿದೆ. ಆಯ್ಕೆ 1. ಪ್ರೆಸಿಡೆಂಟ್ ಹೌಸ್ ಆಫ್ ದಿ ಪೀಪಲ್ ಮತ್ತು ಕೌನ್ಸಿಲ್ ಆಫ್ ಸ್ಟೇಟ್ಸ್. ಆಯ್ಕೆ 2. ಜನರ ಮನೆ. ಆಯ್ಕೆ 3. ಹೌಸ್ ಆಫ್ ದಿ ಪೀಪಲ್ ಮತ್ತು ಕೌನ್ಸಿಲ್ ಆಫ್ ಸ್ಟೇಟ್ಸ್. ಆಯ್ಕೆ 4. ಕೌನ್ಸಿಲ್ ಆಫ್ ಸ್ಟೇಟ್ಸ್ ಉತ್ತರ ಅಧ್ಯಕ್ಷರು. ಹೌಸ್ ಆಫ್ ದಿ ಪೀಪಲ್ ಮತ್ತು ಕೌನ್ಸಿಲ್ ಆಫ್ ಸ್ಟೇಟ್ಸ್ 2 ಕೆಳಗಿನವುಗಳಲ್ಲಿ ಯಾವುದನ್ನು ಜನಪ್ರಿಯ ಚೇಂಬರ್ ಎಂದು ಕರೆಯಲಾಗುತ್ತದೆ? ಆಯ್ಕೆ 1. ರಾಜ್ಯಸಭೆ. ಆಯ್ಕೆ 1.
ರಾಜ್ಯಸಭೆ ಆಯ್ಕೆ 1. ಲೋಕಸಭೆ ಆಯ್ಕೆ 1. ಗ್ರಾಮಸಭೆ ಉತ್ತರ ಲೋಕಸಭೆ 3. ಭಾರತದ ಮುಖ್ಯ ನ್ಯಾಯಾಧೀಶರನ್ನು ಯಾರು ನೇಮಿಸುತ್ತಾರೆ? ಆಯ್ಕೆ 1. ಪ್ರಧಾನಮಂತ್ರಿ ಆಯ್ಕೆ 1. ಲೋಕಸಭೆ ಸ್ಪೀಕರ್ ಆಯ್ಕೆ 1. ಉಪಾಧ್ಯಕ್ಷ ಆಯ್ಕೆ 1. ಅಧ್ಯಕ್ಷರು ಉತ್ತರ ಅಧ್ಯಕ್ಷರು 4. ಭಾರತೀಯ ಸಂಸತ್ತಿನ ಮೇಲ್ಮನೆಯನ್ನು ಎಂದು ಕರೆಯುತ್ತಾರೆ? ಆಯ್ಕೆ 1. ಲೋಕಸಭೆ ಆಯ್ಕೆ 1. ರಾಜ್ಯಸಭೆ ಆಯ್ಕೆ 1. ವಿಧಾನ ಪರಿಷತ್ ಆಯ್ಕೆ 1. ವಿಧಾನಸಭೆ ಉತ್ತರ ರಾಜ್ಯಸಭೆ